ಹಲೋ ನಮಸ್ಕಾರ. ಇವತ್ತು ಡೂ ಇಟ್ ಟುಡೇ ಪುಸ್ತಕದ ಸಾರಾಂಶ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಡೂ ಇಟ್ ಟುಡೇ ಪುಸ್ತಕವು ಮುಖ್ಯವಾಗಿ ಪ್ರೊಕ್ರಾಸ್ಟಿನೇಷನ್ ಅಂದರೆ ಕೆಲಸವನ್ನು ಮುಂದೂಡುವ ಅಭ್ಯಾಸದ ಬಗ್ಗೆ ಮಾತನಾಡುತ್ತಿದ್ದೇವೆ. ನಾವು ಮಾಡುವ ದೊಡ್ಡ ತಪ್ಪೇನೆಂದರೆ ನಾಳೆ ಮಾಡ್ತೀನಿ ಎಂದು ಯೋಚಿಸುವುದು. ಆದರೆ ಈ ಪುಸ್ತಕ ಹೇಳುವುದು ಏನೆಂದರೆ ನಮ್ಮ ಜೀವನ ಬದಲಾಗೋದು ಇಂದು ತೆಗೆದುಕೊಳ್ಳುವ ಆ್ಯಕ್ಷನ್ ಮೇಲೆ ಅವಲಂಬಿತವಾಗಿದೆ. ಮೊದಲನೇದಾಗಿ ಲೇಖಕ ಹೇಳುತ್ತಾರೆ, ಪ್ರೋಕ್ರಾಸ್ಟಿನೇಷನ್ ಅಂದರೆ ಆಲಸ್ಯ ಅಲ್ಲ, ಇದು ನಮ್ಮ ಮನಸ್ಸಿನ ಒಂದು ಪ್ರತಿಕ್ರಿಯೆಯಾಗಿದೆ. ನಮ್ಮ ಭಯ, ಆತಂಕ ಅಥವಾ ಪರ್ಫೆಕ್ಷನ್ ಬೇಕು ಅನ್ನೋ ಕಾರಣಕ್ಕೆ ನಾವು ಕೆಲಸವನ್ನು ತಡ ಮಾಡ್ತೀವಿ. ಅದರಿಂದ ಸಮಸ್ಯೆ, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನೇನೋ ನಾವು ರೀಸನ್ಸ್ ಕೊಡ್ತೀವಿ. ಅದೆಲ್ಲ ಏನೂ ಅಲ್ಲ, ಇದು ನಮ್ಮ ಮೈಂಡ್ಸೆಟ್ ಪ್ರಾಬ್ಲಮ್ ಅಷ್ಟೇ. ಈ ಪುಸ್ತಕದಲ್ಲಿ ಪ್ರಮುಖವಾಗಿ ಸಂದೇಶ ಏನು ಕೊಟ್ಟಿದ್ದಾರೆ ಅಂದರೆ, ಪರ್ಫೆಕ್ಟ್ ಸಮಯಕ್ಕಾಗಿ ನಾವು ಯಾವತ್ತಿಗೂ ಕಾಯಬಾರ್ದು, ಈಗಲೇ ಸ್ಟಾರ್ಟ್ ಮಾಡಬೇಕು. ಚಿಕ್ಕ ಕೆಲಸ ಆದರೂ ಕೂಡ ತಕ್ಷಣ ಪ್ರಾರಂಭ ಮಾಡಿದರೆ ಅದು ಮುಂದೆ ದೊಡ್ಡ ಮೊಮೆಂಟಮ್ ಕೊಡುತ್ತದೆ. ಆಮೇಲೆ ಇನ್ನೊಂದು ಮುಖ್ಯ ವಿಚಾರವೇನೆಂದರೆ, ಮೋಟಿವೇಶನ್ ಮೇಲೆ ನಾವು ತುಂಬ ಡಿಪೆಂಡೆಂಟ್ ಆಗಿದ್ದೀವಿ. ಮೋಟಿವೇಶನ್ ಯಾವಾಗಲೂ ಇರೋದಿಲ್ಲ ನಮಗೆ. ಇದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಡೈಲಿ ರೊಟೀನ್ನ ಸೆಟ್ ಮಾಡ್ಕೋಬೇಕು, ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಉದಾಹರಣೆ, ಪ್ರತಿದಿನ ಒಂದೇ ಸಮಯದಲ್ಲಿ ಕೆಲಸ ಪ್ರಾರಂಭ ಮಾಡೋದು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ಮೆಡಿಟೇಷನ್ ಮಾಡೋದು. ಇವತ್ತು, ನಾಳೆ, ನಾಡಿದ್ದು ಒಂದು ವಾರದವರೆಗೂ ಇದೇ ಮಾಡಿದರೆ ಅದೇ ಒಂದು ರೊಟೀನ್ ಆಗುತ್ತೆ ನಮಗೆ. ಮತ್ತು ಡಿಸ್ಟ್ರಾಕ್ಷನ್ಸ್, ಮೊಬೈಲ್ ಆಯಿತು, ಸೋಷಲ್ ಮೀಡಿಯಾ ಆಯಿತು, ಅದನ್ನು ಕಮ್ಮಿ ಮಾಡ್ಕೋಬೇಕು. ಇದನ್ನು ಕಮ್ಮಿ ಮಾಡಿದ್ರೆ ನಮಗೆ ಮೈಂಡಲ್ಲಿ ಸ್ಪೇಸ್ ಜಾಸ್ತಿ ಉಳಿಯುತ್ತೆ. ಸೊ ನಾವು ನಮ್ಮ ಬಗ್ಗೆ ಥಿಂಕ್ ಮಾಡೋಕ್ಕೆ, ನಮ್ಮ ಬಗ್ಗೆ ವಿಚಾರ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆನ್ಸಿಟಿ. ನಾವು ಒಂದೇ ದಿವಸ ಎಲ್ಲ ಇಂಟೆನ್ಸ್ ಆಗಿ ಕೆಲಸ ಮಾಡ್ತೀವಿ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್. ಕನ್ಸಿಸ್ಟೆಂಟ್ ಆಗಿ ಡೈಲಿ ಸ್ವಲ್ಪ ಆದರೂ ಪರವಾಗಿಲ್ಲ, ಬಿಡದೆ ಡೈಲಿ ಮಾಡಿದರೆ ಅದೇ ಕನ್ಸಿಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ. ಒಮ್ಮೆ ತುಂಬ ಕೆಲಸ ಮಾಡಿ ನಂತರ ಬಿಡೋದಕ್ಕಿಂತ ಪ್ರತಿದಿನ ಸ್ವಲ್ಪ ಸಣ್ಣ ಕೆಲಸ ಮಾಡಿಕೊಂಡು ಉತ್ತಮ ಚಿಕ್ಕ ಹ್ಯಾಬಿಟ್ಸ್ ಕೂಡ ಕಾಲಕ್ರಮೇಣ ದೊಡ್ಡ ಫಲಿತಾಂಶ ಕೊಡುತ್ತದೆ. ಇದೇ ಸಮಯದಲ್ಲಿ ಆಥರ್ ಏನು ಹೇಳ್ತಾರಂದರೆ, ನಾವು ಎಲ್ಲ ಕೆಲಸ ಮಾಡಬೇಕು ಅಂತ ಯೋಚಿಸ್ಕೋಬಾರ್ದು. ಇಂಪಾರ್ಟೆಂಟ್ ಕೆಲಸಗಳಿಗೆ ಮಾತ್ರ ಎಸ್ ಹೇಳಬೇಕು, ಉಳಿದಿದ್ದನ್ನು ನೋ ಹೇಳಿ. ಇದು ಫೋಕಸ್ ಹೆಚ್ಚಿಸುತ್ತದೆ ನಮಗೆ. ಸೊ ಪ್ರಯಾರಿಟಿ ಮಾಡ್ಕೋಬೇಕು. ಯಾವ ಕೆಲಸ ಮೇನ್ ಇಂಪಾರ್ಟೆಂಟ್ ಅಂತ ನಾವು ಪ್ರಯಾರಿಟೈಸ್ ಮಾಡ್ಕೋಬೇಕು. ನಮಗೆ ಗೊತ್ತಿರಬೇಕು ಯಾವ ಕೆಲಸ ಇಂಪಾರ್ಟೆಂಟು ಅಂತ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಲೆಸನ್ ಎಂದರೆ, ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಲೈಫ್. ಯಾರು ನಮ್ಮ ಲೈಫ್ಗೆ ರೆಸ್ಪಾನ್ಸಿಬಲ್ ಆಗಿರಲ್ಲ. ನಮ್ಮ ಲೈಫು, ನಮ್ಮ ದೇಹ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಸೊ ನಾವು ಬೇರೆಯವರು ಹೆಲ್ಪ್ ಮಾಡ್ತಾರೆ, ನಮ್ಮ ಫ್ಯಾಮ್ಲಿ ಹೆಲ್ಪ್ ಮಾಡುತ್ತೆ, ನಮ್ಮ ತಂದೆ ತಾಯಿ ಹೆಲ್ಪ್ ಮಾಡ್ತಾರೆ, ಇಲ್ಲ. ಅವ್ರು ನಿಮಗೆ ಜನ್ಮ ಕೊಟ್ಟಿದ್ದಾರೆ, ನಿಮಗೆ ಒಳ್ಳೆ ವಿದ್ಯಾಭ್ಯಾಸ, ನಿಮಗೆ ಸರಿಯಾದ ಮಾರ್ಗದರ್ಶನ ತೋರಿಸಿದ್ದಾರೆ. ಆದರೆ ಜವಾಬ್ದಾರಿ ನಿಮ್ಮದ್ದು ನೀವೇ ತಗೋಬೇಕು. ನಮ್ಮ ಫೇಲ್ಯೂರ್ಗೆ ನೀವು ಫೇಲಿಯರ್ ಆದ್ವಿ, ಅದನ್ನು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಾಯಿತು. ನಮ್ಮ ಡಿಸಿಷನ್ಸ್ ಮತ್ತು ಆ್ಯಕ್ಷನ್ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತದೆ. ನಾವು ಯೋಚಿಸಿನೇ ನಾವು ಮುಂದೆ ನೆಕ್ಸ್ಟ್ ಸ್ಟೆಪ್ ತೊಗೋಬೇಕು. ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈ ಪುಸ್ತಕವು ರೆಸ್ಟ್ ಮತ್ತು ಬ್ಯಾಲೆನ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳುತ್ತದೆ. ನಾವು ರೆಸ್ಟು ಕೂಡ ಮಾಡಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಕೆಲಸ ಮಾತ್ರ ಮಾಡಿಕೊಂಡು ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಅಂದರೆ ಅದು ನಮಗೆ ಸ್ಟ್ರೆಸ್ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಪ್ರಾಪರ್ ರೆಸ್ಟು ಬೇಕು, ಬ್ರೇಕು ಬೇಕು. ಅದರಿಂದ ನಮಗೆ ಸ್ಪೇಸ್ ಸಿಗುತ್ತೆ ಮತ್ತೆ ಬ್ರೀದ್ ಮಾಡೋಕ್ಕೆ. ಸೊ ನಾವು ಮತ್ತೆ ಹೊಸ ವಿಷಯಗಳು ನಮ್ಮ ತಲೆಗೆ ಬರುತ್ತೆ. ಸೊ ಇದನ್ನೆಲ್ಲ ರೂಢಿಸ್ಕೋಬೇಕು ನಾವು. ಮತ್ತು ಕೊನೆಯಲ್ಲಿ ಈ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಕ್ಸಸ್ ಅಂದರೆ ನಿಮ್ಮದೇ ಡೆಫಿನೇಷನ್. ನೀವೇ ಡಿಫೈನ್ ಮಾಡಬೇಕು ಸಕ್ಸಸ್ನ, ಬೇರೆ ಯಾರೂ ಡಿಫೈನ್ ಮಾಡೋಕ್ಕಾಗಲ್ಲ. ನೀವೇ ಯೋಚಿಸ್ಬೇಕು, ನೀವೇ ಆಲೋಚನೆ ಮಾಡಬೇಕು, ನೀವೇ ಗುರಿ ಸೆಟ್ ಮಾಡ್ಕೋಬೇಕು, ನೀವೇ ಸಕ್ಸಸ್ ಮಾಡಬೇಕು. ಇದೇ ಹೇಳ್ತಿರೋದು ಈ ಪುಸ್ತಕದಲ್ಲಿ. ಹಣ, ಸ್ಟೇಟಸ್ ಅಲ್ಲ, ನಿಮ್ಮ ಜೀವನದಲ್ಲಿ ನಿಮಗೆ ಸಂತೋಷ ಕೊಡುವುದೇ ನಿಜವಾದ ಸಕ್ಸಸ್ ಅಂತ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಅದು ನಿಜ ಕೂಡ ಫ್ರೆಂಡ್ಸ್. ಸೊ ಇದರಿಂದ ನಾವು ಏನು ಟೇಕ್ ಅವೇ, ನಾವು ಏನು ಕಲಿಬೋದು ಅಂತಂದರೆ, ನಾಳೆ ಅಲ್ಲ ಇಂದೇ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಪರ್ಫೆಕ್ಟ್ ಆಗಿರಬೇಕು ಅಂತ ಬೇಡ, ಆ್ಯಕ್ಷನ್ ತೆಗೆದುಕೊಳ್ಳಿ ಅಷ್ಟೇ, ಮಾಡ್ತಾ ಹೋಗಿ. ಮೋಟಿವೇಶನ್ ಬೇಡ, ಸಿಸ್ಟಮ್ ಬಿಲ್ಡ್ ಮಾಡ್ಕೊಳ್ಳಿ. ಓಕೆ, ನಂದು ಇವತ್ತು ರೊಟೀನು, ಇವತ್ತು ನಾನು ಇದು ಮಾಡಲೇಬೇಕು ಅಂತ ಮಾಡಿ. ಮೋಟಿವೇಶನ್ ಅಂತ ಕೂಡಬೇಡಿ, ನನಗೆ ಇವತ್ತು ಬೇಜಾರಾಗಿದೆ, ಇವತ್ತು ಬೇಡ ನಾಳೆ ಮಾಡ್ತೀನಿ, ಆ ಥರ ಅಲ್ಲ. ಆಮೇಲೆ ಸ್ಮಾಲ್ ಹ್ಯಾಬಿಟ್ಸ್ ಬಿಗ್ ಸಕ್ಸಸ್ ಕೊಡುತ್ತೆ. ಅದನ್ನೇ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ, ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರಬೇಕು, ಅದೇ ಪರ್ಫೆಕ್ಷನ್ ಅಂತ ಹೇಳಿದ್ದಾರೆ.